Yes. So, an important question, very very important. Concentrate. ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಆ, ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯವನ್ನು ಅಥವಾ ಪ್ರತ್ಯೇಕ ಚುನಾವಣೆ ಮತಗಟ್ಟೆಯನ್ನು ನೀಡಿದಂತಹ ಕಾಯ್ದೆ ಯಾವುದು ಅಂತ. ಮುಸ್ಲಿಮರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣೆ ಮತಗಟ್ಟೆಯನ್ನು ನೀಡಿದಂತಹ ಕಾಯ್ದೆ ಯಾವುದು ಅಂತ. ಸೊ ಟು ಪ್ರೊವೈಡ್ ಸಪ್ರೇಟ್ representation for Muslims, separate electorate college was created as per which act ಅಂತ. separate electorate college was created for Muslims as per which act ಅಂತ. So since we have another 10 minutes, I will be rushing through with answers. Separate electorate college was given as per Indian Councils Act of 1909, or another name Minto Marley Reforms Act 1909. ಏನು 1909 ಭಾರತೀಯ ಪರಿಷತ್ ಕಾಯ್ದೆ ಅಥವಾ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆಗಳ ಪ್ರಕಾರ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ನೀಡಲಾಗ್ತದೆ. ಓಕೆ. ಸಪ್ರೇಟ್ electoral college was extended for 6 Anglo-Indians and Europeans as per which act ಅಂತ. ಮುಂದಿನ ಪ್ರಶ್ನೆ, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಸಿಖ್ಖರಿಗೆ, ಆಂಗ್ಲೋ ಇಂಡಿಯನ್ಸ್ಗೆ ಮತ್ತು ಯುರೋಪಿಯನ್ನರಿಗೆ ಯಾವ ಕಾಯ್ದೆಯ ಪ್ರಕಾರ ವಿಸ್ತರಣೆ ಮಾಡಲಾಯಿತು ಅಂತ. ಸಪ್ರೇಟ್ ಎಲೆಕ್ಟರಲ್ ಕಾಲೇಜ್ ವಾಸ್ ಎಕ್ಸ್ಟೆಂಡೆಡ್ ಟು 6 ಆಂಗ್ಲೋ ಇಂಡಿಯನ್ಸ್ ಆ್ಯಂಡ್ ಯುರೋಪಿಯನ್ಸ್ ಆ್ಯಸ್ ಪರ್ ವಿಚ್ ಆ್ಯಕ್ಟ್ ಅಂತ. ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಸಿಖ್ಖರಿಗೆ, ಆಂಗ್ಲೋ ಇಂಡಿಯನ್ನರಿಗೆ ಮತ್ತು ಯುರೋಪಿಯನ್ನರಿಗೆ ಯಾವ ಕಾಯ್ದೆಯ ಪ್ರಕಾರ ವಿಸ್ತರಣೆ ಮಾಡಲಾಯಿತು ಅಂತ. ಓಕೆ. ದಿ ಕರೆಕ್ಟ್ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1909, or this is also called as ಮಾಂಟೆಗೋ ಚೆಲಮ್ಸ್ಫರ್ಡ್ ರಿಫಾರ್ಮ್ಸ್ ಆ್ಯಕ್ಟ್ 1919. ಈ ಒಂದು ಸಿಖ್ಖರಿಗೆ, ಆಂಗ್ಲೋ ಇಂಡಿಯನ್ಸ್ಗೆ ಮತ್ತು ಯುರೋಪಿಯನ್ನರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ನೀಡಿದಂತಹ ಕಾಯ್ದೆ ಯಾವುದು ಅಂದರೆ 1919 ಭಾರತ ಸರ್ಕಾರದ ಕಾಯ್ದೆ. 1919 ಭಾರತ ಸರ್ಕಾರದ ಕಾಯ್ದೆ. ಈ ಕಾಯ್ದೆಗೆ ಇನ್ನೊಂದು ಹೆಸರು ಏನಂತಂದರೆ ಮಾಂಟೆಗೋ ಚೆಲಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ. ಮಾಂಟೆಗೋ ಚೆಲಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ ಅಂತಲೂ ಕೂಡ ಇದನ್ನು ಕರೀತಾರೆ. ಎಸ್. ಸೊ ನೇಮ್ ದಿ ಆಕ್ಟ್ which is called as base for the formation of Indian Constitution. Very very important. Name the act which is called as base for the formation of Indian Constitution. ನೋಡಿ, ಈ ಕಾಯ್ದೆಯನ್ನು ಭಾರತ ಸಂವಿಧಾನದ ರಚನೆಗೆ ಬುನಾದಿ ಅಂತ ಕರೀತಾರೆ. ಅಥವಾ ಇನ್ನೊಂದು ರೀತಿಯಲ್ಲಿ ಕೇಳೋದಾದರೆ, ಯಾವ ಕಾಯ್ದೆಯನ್ನು ಭಾರತ ಸಂವಿಧಾನದ ಬುನಾದಿ ಎಂದು ಕರೆಯುತ್ತಾರೆ? ನೇಮ್ ದಿ ಆ್ಯಕ್ಟ್ ವಿಚ್ ಈಸ್ ಕಾಲ್ಡ್ ಆಸ್ ಅ ಬೇಸ್ ಫಾರ್ ದಿ ಫಾರ್ಮೇಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಕರೆಕ್ಟ್ ಆನ್ಸರ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. 1935 ಭಾರತ ಸರ್ಕಾರದ ಕಾಯ್ದೆಗೆ ಭಾರತ ಸಂವಿಧಾನದ ರಚನೆಗೆ ಬುನಾದಿ ಅಂತ ಕರೀತಾರೆ. 1935 ಏನು ಭಾರತ ಸರ್ಕಾರದ ಕಾಯ್ದೆ ಅಂತ ಏನು ಹೇಳಿದೆ, ಇದನ್ನು ಭಾರತ ಸಂವಿಧಾನದ ಬುನಾದಿ ಕಾಯ್ದೆ ಅಂತ ಕೂಡ ಇದನ್ನು ಕರೀತಾರೆ. ಎಸ್. ಓಕೆ. I will be like focusing little bit on the questions which are there in textbook exercises. So they are fill in the blanks. First one,
Concentrate. Fill in the following blanks with suitable answers. First one, Diwani Adalat in civil court was introduced by. ಕನ್ನಡದಲ್ಲಿ ಆ, ಅಭ್ಯಾಸದಲ್ಲಿರ್ತಕ್ಕಂತಹ ಪಠ್ಯಪುಸ್ತಕದಲ್ಲಿ ಅಭ್ಯಾಸದಲ್ಲಿರ್ತಕ್ಕಂತಹ ಒಂದು ಪ್ರಶ್ನೆಗಳನ್ನು ಏನು ಉತ್ತರಿಸ್ತಕ್ಕಂಥ ಪ್ರಯತ್ನ. ಮೊದಲನೇ ಮೈನಲ್ಲಿರ್ತಕ್ಕಂಥ ಪ್ರಶ್ನೆಗಳು ಈ ರೀತಿ ಇದ್ದಾವೆ. ಅವು ಏನು ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬತಕ್ಕಂಥ ಕೆಲಸ. ಮೊದಲನೇ ಪ್ರಶ್ನೆ, ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು ಸ್ಥಾಪಿಸಿದವನು ಡ್ಯಾಶ್ ಅಂತಿದೆ. ನಿಮಗೆ ಗೊತ್ತಿದೆ ಈಗಾಗಲೇ, ವಾರನ್ ಹೇಸ್ಟಿಂಗ್ಸ್. ಸೆಕೆಂಡ್ ಕ್ವಶನ್, ದ ಪೋಸ್ಟ್ ಆಫ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ವಾಸ್ ಕ್ರಿಯೇಟೆಡ್ ಬೈ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವನು ತಮಗೆ ಗೊತ್ತಿದೆ, ಲಾರ್ಡ್ ಕಾರ್ನ್ವಾಲಿಸ್. ಥರ್ಡ್ ಕ್ವಶನ್, ದಿ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ ವಾಸ್ ಇಂಟ್ರಡ್ಯೂಸ್ಡ್ ಇನ್ ಬೆಂಗಾಲ್ ಆ್ಯಂಡ್ ಬಿಹಾರ್ ಪ್ರಾವಿನ್ಸಸ್ ಇನ್ ಡ್ಯಾಶ್. ನೋಡಿ, ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ, ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಲ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಡ್ಯಾಶ್ರಲ್ಲಿ ಜಾರಿಗೆ ತರಲಾಯಿತು. ಸೊ ಇದು ದಿಸ್ ಕ್ವಶನ್ ಈಸ್ ರಿಲೇಟೆಡ್ ಟು ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ನಾವು ಇಟ್ ವಾಸ್ ಇಂಟ್ರಡ್ಯೂಸ್ಡ್ ಇನ್ ದ ಇಯರ್ 1793. 1793ರಲ್ಲಿ ಜಾರಿಗೆ ತರ್ತಾರೆ. ಫೋರ್ತ್ ಕ್ವಶನ್, ದ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಇಂಟ್ರಡ್ಯೂಸ್ಡ್ ಬೈ ಅಲೆಕ್ಸಾಂಡರ್ ರೀಡ್ ಈಸ್. ಐ ಆಮ್ ರಿಪೀಟಿಂಗ್ ದ ಕ್ವಶನ್. ದ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಇಂಟ್ರಡ್ಯೂಸ್ಡ್ ಬೈ ಅಲೆಕ್ಸಾಂಡರ್ ರೀಡ್ ಈಸ್ ಡ್ಯಾಶ್. ಕನ್ನಡದಲ್ಲಿ ಅಲೆಕ್ಸಾಂಡರ್ ರೀಡನ್ನ ಜಾರಿಗೆ ತಂದ ಕಂದಾಯ ಪದ್ಧತಿ ಡ್ಯಾಶ್ ಅಂತ ಕೇಳಿದ್ದಾನೆ. ನಿಮಗೆ ಗೊತ್ತಿದೆ ಅದು ಏನು, ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದಿರತಕ್ಕಂತಹ ಒಂದು ಕಂದಾಯ ಪದ್ಧತಿ ಯಾವುದು ಅಂದರೆ ರೈತವಾರಿ ಪದ್ಧತಿ. ಸೊ ರೈತವಾರಿ ಸಿಸ್ಟಮ್ ವಾಸ್ ಇಂಟ್ರಡ್ಯೂಸ್ಡ್ ಬೈ ಅಲೆಕ್ಸಾಂಡರ್ ರೀಡ್. ನೆಕ್ಸ್ಟು ದ ಫಿಫ್ತ್ ಒನ್, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇಟ್ ಈಸ್. ನೋಡಿ, ದಿ ರಿಪೋರ್ಟ್ ಗಿವನ್ ಬೈ ಡ್ಯಾಶ್ ಬಿಕೇಮ್ ದಿ ಬೇಸ್ ಆಫ್ ಮಾಡರ್ನ್ ಎಜುಕೇಷನ್ ಸಿಸ್ಟಮ್. ಕನ್ನಡದಲ್ಲಿ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಡ್ಯಾಶ್ ನೀಡಿದ ವರದಿ ತಲಹದಿಯಾಯಿತು ಅಂತ. ಇದು ನೇರ ಪ್ರಶ್ನೆ. ಇದು ಮೆಕಾಲೆ ನೀಡಿದಂತಹ ವರದಿ ಒಂದು ತಳಹದಿ ಆಗ್ತದೆ. ಲಾಸ್ಟ್ ಕ್ವಶನ್ ಆಫ್ ದಿ ಡೇ, ಕ್ವಶನ್ ನಂಬರ್ 6 ಇನ್ ಟೆಕ್ಸ್ಟ್ ಬುಕ್ ಎಕ್ಸರ್ಸೈಸ್. ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ ಇಯರ್ ಡ್ಯಾಶ್. 6ನೇ ಪ್ರಶ್ನೆ, ಕನ್ನಡದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಡ್ಯಾಶ್ರಲ್ಲಿ ಜಾರಿಗೆ ಬಂದಿತ್ತು ಅಂತ. 1773, 1773. Okay, dear friends and viewers, so I'm reaching very close to 9 o'clock. There are about 120 seconds to go. In case you have any suggestions, any comments, please feel free to comment here. ಆತ್ಮೀಯ ವೀಕ್ಷಕರೇ, ವಿದ್ಯಾರ್ಥಿ ಮಿತ್ರರೇ, ಇನ್ನೇನು 1 ತಾಸು ಆಗಲಿಕ್ಕೆ ಅಂದರೆ 9 ಗಂಟೆ ಆಗಲಿಕ್ಕೆ ಹತ್ರ ಒಂದು 120 ಸೆಕೆಂಡ್ಸ್ ಇದೆ. ನಿಮ್ಮಲ್ಲಿ ಏನಾದರೂ ಸಲಹೆಗಳಿದ್ದರೆ, ಸೂಚನೆಗಳಿದ್ದರೆ, ಏನಾದರೂ ಅಭಿಪ್ರಾಯಗಳಿದ್ದರೆ ತಾವು ಕಮೆಂಟ್ ಮುಖಾಂತರ ತಿಳಿಸ್ಬೋದಾಗಿರ್ತದೆ. ಕೆಲವರೆಲ್ಲ ಹೇಳ್ಬೋದು, ಏನಾದರೂ PPT ಥರ ಮಾಡ್ಬೋದಾ, ಇನ್ನೊಂದು ಥರ ಮಾಡ್ಬೋದಾ ಅಂತ. ಸೊ ಟು ಪ್ರಿಪೇರ್ PPT ಆ್ಯಂಡ್ ಎಂಗೇಜಿಂಗ್ ದಿಸ್ ಮಚ್ ಆಫ್ ಟೈಮ್, ಇಟ್ ಟೇಕ್ಸ್ ಲಾಟ್ ಆಫ್ ಎ ಟೈಮ್. ಹೆನ್ಸ್ ಐ ಪ್ರಿಫರ್ ದಿಸ್ ಲೈವ್ ಕ್ಲಾಸಸ್. ಆತ್ಮೀಯರೇ, ಏನಾದರೂ ಒಂದು PPT ಥರ ಮಾಡಿ, ಪ್ರೆಸೆಂಟೇಷನ್ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದು ತುಂಬ ಸಮಯ ಬೇಕಾಗ್ತದೆ. ಅಷ್ಟೊಂದು ಸಮಯ ನನ್ನ ಕಡೆ ಇಲ್ಲ. ಸೊ ಇರ್ತಕ್ಕಂಥ ಒಂದು ಕನಿಷ್ಠ ಸಮಯದಲ್ಲಿ ಪ್ರತಿದಿನ 60 ನಿಮಿಷಗಳಷ್ಟು ನಾನು ತಮ್ಮ ಜೊತೆಗೆ ಇದ್ದು ತಮಗೆ ಅನುಕೂಲ ಮಾಡಿಕೊಡುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಓಕೆ, ಇನ್ ಕೇಸ್ ಯು ಹ್ಯಾವ್ ಎನಿ ಕ್ವಶನ್ಸ್ ಆರ್ ಎನಿ ಡೌಟ್ಸ್, ಪ್ಲೀಸ್ ಆಸ್ಕ್. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಏನಾದರೂ ಸಲಹೆಗಳಿದ್ರೂ ಕೂಡ ತಾವು ತಿಳಿಸ್ಬೋದಾಗಿರ್ತದೆ. ಇನ್ನು ಒಂದು ವೆರಿ ಕ್ಲೋಸ್ ಟು 50 ಸೆಕೆಂಡ್ಸ್, 50 ಸೆಕೆಂಡ್ಗಳಲ್ಲಿ ಈ ಒಂದು ಲೈವನ್ನು ನಾನು ಮುಕ್ತಾಯಗೊಳಿಸಲಿದ್ದೇನೆ. ಇನ್ ಕೇಸ್ ಮೇ ಬಿ 20-30 ಪೀಪಲ್ ಅಥವಾ 40 ಪೀಪಲ್ ಲೈವ್ ಬರ್ತೀವಿ, ನಮ್ಮ ಸ್ನೇಹಿತರಿಗೆಲ್ಲ ತಿಳಿಸ್ತೀವಿ, ನೀವು ಇನ್ನೂ 1 ಗಂಟೆ ಜಾಸ್ತಿ ಹೊತ್ತು ಕ್ಲಾಸ್ಗಳನ್ನು ಎಂಗೇಜ್ ಮಾಡಿ ಅಂದರೆ ಮಾಡ್ಬೋದು. ಜಾಸ್ತಿ ಜನ ಲೈವ್ ಬಂದರೆ, ಜಾಸ್ತಿ ಜನಕ್ಕೆ ಅನುಕೂಲ ಆಗೋ ಥರ ಇದ್ದರೆ ಮಾತ್ರ ಇದನ್ನು ಜಾಸ್ತಿ ಸಮಯ ನಾನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇಫ್ ದಿಸ್ ಲೈವ್ ಕ್ಲಾಸಸ್ ಆರ್ ಯೂಸ್ಫುಲ್ ಟು ಮೋರ್ ನಂಬರ್ ಆಫ್ ಪೀಪಲ್, ಸೊ ಐ ವಿಲ್ ಬಿ ಸ್ಪೆಂಡಿಂಗ್ more than 60 minutes. If not, I will limit myself to just 60 minutes daily. Yes. ಇನ್ನೇನಾದರೂ
2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು ಮತ್ತು ಮ್ಯಾಪ್ ರಿಲೇಟೆಡ್ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಏನಾದರೂ ಬೇಕಂತಂದರೂ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಓಕೆ. ಯಾರೆಲ್ಲ ಈ ಒಂದು ಲೈವ್ ಕ್ಲಾಸ್ ಅಟೆಂಡ್ ಮಾಡಿ ಭಾಗವಹಿಸಿದ್ದೀರಾ, ತಮಗೆಲ್ರಿಗೂ ಧನ್ಯವಾದಗಳು ಮತ್ತು ಶುಭರಾತ್ರಿ. The ones who participated in this live class and remained watched continuously, thank you and good night. Bye bye.